ಬಂದಮೇಲೆ ಧನರಾಜ್ ಅವರು ಹನುಮಂತು ಅವ್ರನ್ನ ಮೆರವಣಿಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಗೇಮ್ನ ಅವರು ಎಲ್ಲೋ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಅವರಿಬ್ಬರದ್ದು ಆ್ಯಕ್ಚುಲಿ ಒಂದು ಬಾಂಡಿಂಗ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆಮೇಲೆ ಒಂದು ವೀಡಿಯೋ ಬರುತ್ತೆ, ಒಂದು ವಿಡಿಯೋ ತುಂಬ ಅದ್ಭುತವಾದ ಫ್ರೆಂಡ್ಶಿಪ್. ಅಂದರೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟು ಒಂದು ಈ ಥರ ಒಂದು ಫ್ರೆಂಡ್ಶಿಪ್ ಆಗಬೇಕಂದ್ರೆ ಬ್ಯೂಟಿಫುಲ್. ಐ ಮೀನ್ ಆ ಥರ ಒಂದು ಬಾಂಡಿಂಗು, ಲೈಕ್ ನೀನು ಬಿಟ್ಟಿರೋ ಕಾಲ ಥರ ಒಂದು ಬಾಂಡಿಂಗು. ಬಟ್ ಎಲ್ಲೋ ಒಂದು ಕಡೆ ಧನರಾಜ್ ಅವರು ಟ್ರೈ ಮಾಡ್ತಿದ್ದಾರೆ ಕೆಲವೊಂದು ಕಡೆ ಹನುಮಂತನ ಬಿಟ್ಟು ಬೇರೆ ಕಡೆ ಬರೋದನ್ನು. ಆಮೇಲೆ ಟಾಸ್ಕ್ ವಿಷಯ ಅಂತ ಬಂದಾಗ, ಈ ವಾರ ಟಾಸ್ಕ್ ವಿಷಯ ಅಂತ ಬಂದಾಗ ಅವರೆಲ್ಲೋ ನುಗ್ಗಲಿಲ್ಲ, ತುಂಬ ಸೈಲೆಂಟ್. ಎಲ್ಲ ಆಯಿತು, ಎಲ್ಲರೂ ಬೇಡ ಬೇಡ ಅಂದರೆ ಅವರು ಆಯಿತು ನಾನು ಆಡಲ್ಲ ಅಂತ ಹೇಳ್ತಿದ್ರು. ಬಟ್ ಅದೆಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಮೈನಸ್ ಆಗ್ತಾಯಿದೆ ಅದು. ಬಟ್ ಅದನ್ನು ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಐ ಥಿಂಕ್ ಇಟ್ಸ್ ಬ್ಯೂಟಿ. ಆಮೇಲೆ ಜನ ಇಷ್ಟಪಡ್ತಾರೆ. ಜನನ ಇಷ್ಟಪಡೋದನ್ನು ನೀವು ತೊಗೊಂಡು ಸಪ್ರೇಟ್ ಮಾಡಿದ್ರೆ ಇವಾಗ ಹನುಮಂತು ಒಂದು ಕಡೆ, ಇಲ್ಲ ಧನರಾಜ್ ಒಂದು ಕಡೆ ತುಂಬ ದೂರ ಮಾಡಿಬಿಟ್ರೆ ಜನಕ್ಕೂ ಒಂಥರ ಇದು ಹೊಟ್ಟೋಗ್ಬಿಡುತ್ತೆ ಅವ್ರ ಮೇಲೆ. ಸೊ ಅವ್ರು ಒಟ್ಟಿಗಿರೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಗೇಮ್ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ, ಮಾತಂತ ಬಂದಾಗ ಐ ಥಿಂಕ್ ಅವ್ರು ಫೋಕಸ್ ಮಾಡಿದ್ರೆ ಅವ್ರಿಗೂ ಒಳ್ಳೆಯದು. ಬಟ್ ಅವ್ರ ಫ್ರೆಂಡ್ಶಿಪ್ಪು ಇದೇ ಥರ ಹೋದ್ರೇ ಐ ಥಿಂಕ್ ಬಿಗ್ ಬಾಸ್ಗೂ ಒಂದು ಅದ್ಭುತವಾದ ಒಂದಿದು. ಆ್ಯಂಡ್ ಅವ್ರಿಗೂ ಐ ಥಿಂಕ್ ಅವ್ರಿಗೂ ಒಂದು ಒಳ್ಳೆ ಇದಾಗುತ್ತೆ. ಬಟ್ ಆಟ ಮರಿಬಾರ್ದು, ಸ್ಪೆಷಲಿ ಧನರಾಜ್. ಯಾಕಂದರೆ ಹನುಮಂತವ್ರು ಎಲ್ಲಿ ಆಟ ಆಡಬೇಕು ಆಟಾಡ್ತಾರೆ, ಎಲ್ಲಿ ಮಾತಾಡ್ತಾರೆ. ಸೊ ಅದು ಧನರಾಜ್ ಅವರು ಕಲ್ತ್ಕೊಬೇಕು ಅದನ್ನು. ಶಿಶಿರು ಮತ್ತು ಐಶ್ವರ್ಯ ಇಬ್ಬರು ಇನ್ನೂ ಕೈ ಇಟ್ಕೊಂಡು ಓಡಾಡಿದ್ರೆ ನೆಕ್ಸ್ಟ್ ವೀಕ್ ಅವರೇ ಆಚೆ ಬರ್ಬೋದಾ? ಸುದೀಪ್ ಸರ್ ಹೇಳ್ದಂಗೆ ಕೈ ಇಟ್ಕೊಂಡು ಓಡಾಡಿದ್ರೆ ಆ ಥರ ಏನಿದಿಲ್ಲ. ಅಂದರೆ ನಾನು ಹೇಳ್ದಂಗೆ ಅವಲ್ಲೇ ಆ ಕಂಫರ್ಟ್ ಝೋನ್ ಅಂತ ಅವರಿಬ್ಬರು ಇದ್ದಾರೆ. ಸೊ ಐ ಥಿಂಕ್ ಬಟ್ ಒಂದ್ಸಲಿ ಏನಾಗುತ್ತೆ, 100 ಡೇಸನ್ನು ಇಲ್ಲ 65 ಡೇಸೋ 55 ಡೇಸು ನಾವು ಹಿಂಗೇ ಇರಬೇಕಂದ್ರೆ ಅದು ಸಾಧ್ಯ ಇಲ್ಲ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಮನುಷ್ಯ ಅಂದಮೇಲೆ ಐ ಥಿಂಕ್ ಇಮೋಷನ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಆಗುತ್ತೆ. ಎಲ್ಲೋ ಒಂದು ಕಡೆ 8ನೇ ವಾರದ್ದು ಶಿಶಿರ್ ಪದೇ ಎಲ್ಲ ಕೇಳ್ತಿದ್ರು, 8 ಯಾಕೋ ಆ ನಂಬರ್ ನನಗೆ ಸೂಟ್ ಆಗ್ತಿಲ್ಲ, ನನ್ನ ಜಾತಕದ ಪ್ರಕಾರನೇ 8 ಒಂಥರ ಇದು. ಆಮೇಲೆ ಅವ್ರು ಹಂಗೆ ಕೂಗ್ತಾಯಿದ್ರು, ಏನೋ ಒಂದು ತುಂಬ ಅವರು ಫ್ಯಾಮಿಲಿನ ಮಿಸ್ ಮಾಡ್ಕೊತಿದ್ರು. ಅವ್ರ ತಂದೆ ಹೆಲ್ತ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರು. ಆ್ಯಂಡ್ ಐಶ್ವರ್ಯನೂ ಯಾಕೋ ಆ ವೀಕಲ್ಲಿ ಆ ದುಡ್ಡು ಕಳ್ಕೊಂಡಿದ್ದ ತಕ್ಷಣ ಪಾಯಿಂಟ್ಸ್ ಕಳ್ಕೊಂಡಿದ್ದ ತಕ್ಷಣ ಕೂಗ್ಬಿಟ್ರು. ಯಾಕಂದ್ರೆ ಅವರಷ್ಟು ಹುಷಾರಾಗಿರೋರು ಇದೋದಾಗ ತುಂಬ ಇದಾಗ್ಬಿಟ್ರು. ಅಯ್ಯೋ ಪಾಯಿಂಟ್ಸ್ ಹೊಟ್ಟೋಯ್ತಲ್ಲಪ್ಪ, 0 ಪಾಯಿಂಟ್ಸ್ ಇಟ್ಕೊಂಡು ತುಂಬ ಹತ್ರ ಅವತ್ತು. ಸೊ ಅವ್ರಿಗೊಂದೇನೋ ಒಂದು ಆ ವೀಕ್ ಸ್ಟಾರ್ಟಿಂಗೇ ಹಿಂಗೆ ಆಗ್ಬಿಡ್ತಲ್ಲಪ್ಪ ನನಗೆ ಅಂತ ಅವರು ಒಂದು ಇಮೋಷ್ನಲ್ ಇದಾಯಿತು. ಆಮೇಲೆ ಮನೇಲಿ ಕೆಲವು ವಾತಾವರಣಗಳು, ಕೆಲವು ಮೋಕ್ಷಿತ ಶಿಶಿರು ಮತ್ತು ಇದು ಕೂತ್ಕೊಂಡು ಮಾತಾಡಿದಾಗ ಕೆಲವು ಸತ್ಯಗಳು ಆಚೆ ಬಂತು. ಸೊ ಅವಾಗ ಅವ್ರೇನೋ ಒಂದು ಶಾಕ್ ಆಗಿತ್ತು. ಮಂಜಣ್ಣನ ಬಗ್ಗೆನೋ ಇಲ್ಲ ಇವ್ರ ಬಗ್ಗೆ ತ್ರಿವಿಕ್ರಮ್ ಬಗ್ಗೆನೋ ಏನೋ ಒಂದು ಅಷ್ಟು ಮಾತುಕತೆ ಆಗಿತ್ತು. ಸೊ ಅವರಲ್ಲಿ ಏನೋ ಒಂಥರ, ಸೊ ಆ ವೀಕ್ ಅನ್ನೋದು ತುಂಬ ಒಂಥರ ಡಲ್ ಆಗಿತ್ತು. ಸೊ ಆ ಇದರಲ್ಲಿ ಇಮೋಷ್ನಲ್ ಕಂಫರ್ಟ್ ಝೋನ್ ಒಬ್ರೊಬ್ರಲ್ಲಿ ನೋಡ್ತಿದ್ರು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಹೇಳಾದ್ಮೇಲೆ 100% ಅವ್ರಿಗೂ ಒಂದು ಇದಿದೆ, ಆ ಫೈರ್ ಇದೆ. ಐಶ್ವರ್ಯನೂ ತುಂಬ ನೋಡ್ಕೊಂಬಂದಿರೋದು ಲೈಫಲ್ಲಿ. ಸೊ ಅವ್ರು ಪಟ್ಟಿರೋ ಕಷ್ಟ, ಆಮೇಲೆ ಅವ್ರ ಲೈಫಲ್ಲಿ ಆಗಿರೋ ಒಂದು ಇನ್ಸಿಡೆಂಟು ತಂದೆ ತಾಯಿದು, ಸೊ ಅದೆಲ್ಲ ನೋಡ್ಕೊಂಬಂದಿರೋರು. ಸೊ ಇಲ್ಲಿ ಬಂದಿರೋದನ್ನು ಏನೋ ಒಂದು ಇಂಪ್ರೂವ್ ಮಾಡಬೇಕಂತ. ಸೊ ಅವತ್ತು ಲಾಸ್ಟ್ ಸ್ಯಾಟರ್ಡೇ ಎಪಿಸೋಡ್ ಆದ ತಕ್ಷಣ ಧರ್ಮ ಇನ್ಮೇಲೆ ತೋರಿಸ್ತೀನಿ, ಇನ್ಮೇಲೆ ಇರ್ತೀನಿ, ನಾಳೆಯಿಂದ ಇರ್ತೀನಿ. ಅವರೇ ಬಂದು ತಪ್ಕೊಂಡು ಹೇಳಿದ್ರು ನನಗೆ ಆಲ್ ದಿ ಬೆಸ್ಟ್ ಇದು. ಆ್ಯಂಡ್ ಇನ್ಮೇಲೆ ನಾನು ಹೆಂಗಿರಬೇಕು, ನಾನು ಹೇಳಿದೆ ಯಾಕೆ ತುಂಬ ಸಾಫ್ಟ್ ಆಗ್ಬಿಟ್ಟೆ. ಇಲ್ಲ ನನಗೂ ಅನಿಸ್ತು ತುಂಬ ಸಾಫ್ಟ್ ಆಗ್ಬಿಟ್ಟೆ ಈ ವಾರ. ಬಟ್ ನೋಡಿ ನಾಳೆಯಿಂದ ನಾನು ಶಿಶಿರ್ನ ತಪ್ಕೊಂಡು ಲಾಸ್ಟಲ್ಲಿ ಶಿಶಿರ್ನ ಒಂದು ಕಿಸ್ ಕೊಡ್ತಾರೆ. ಶಿಶಿರ್ಗೂ ಹೇಳ್ತೀನಿ ನಾಳೆಯಿಂದ ಒಂದು ರಾಕ್ ಸ್ಟಾರ್ ನಾನು ನೋಡಬೇಕು ವಾಪಸ್ಸು ಅಂತ ನಾನು ಹೇಳ್ತೀನಿ ಅವ್ರಿಗೆ. ಸೊ ಎಲ್ಲ ಒಂದು ಕಡೆ ಪ್ರತಿಯೊಬ್ಬರು ಮನುಷ್ಯ ಅಂದಮೇಲೆ ಐ ಥಿಂಕ್ ಯಾವಾಗಲೂ ಒಂದು ಇದಾಗೆ ಗಂತರ ಹಿಂಗೆ ಓಡಾಡ್ಕೊಂಡಿರ್ಬೇಕಂದ್ರೆ ಯಾರಿಗೂ ಆಗೋಲ್ಲ. ಬಿಗ್ ಬಾಸ್ ಮನೆ ಇರಬೇಕು, ಆಚೆ ಕಡೆ ಇರ್ಬೋದು, ಒಂದು ಬ್ಯಾಡ್ ಡೇಸ್ ಅಂತ ಒಂದು ಲೈಫಲ್ಲಿ ಬಂದೇ ಬರುತ್ತೆ. ಅದನ್ನು ತಿಳ್ಕೊಂಡು ಮುಂದೆ ಹೋದರೆ ಐ ಥಿಂಕ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ.